ಹಾಯ್ ಹಾಲ್ ವೆಲ್ಕಮ್ ಟು ಎಮ್ ಎಸ್ ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ಇವತ್ತು ಹೊನ್ನವಾಟಿ ಹತ್ರ ಇರೋ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ. ಈ ಕಡೆ ನನ್ನ ಮಗಳು ಶೂ ಪಾಲಿಷ್ ಮಾಡ್ಕೊಳ್ತಾ ಇದ್ದಾಳೆ. ಶೂ ಪಾಲಿಷ್ ಮಾಡಿಕೊಂಡು ಶೂ ಹಾಕ್ಕೊಂಡು ಸ್ಕೂಲಿಗೆ ಓಡೋಣ ಅಂತ ಹೇಳಿ ಸ್ಕೂಲಿಗೆ ಆಲ್ರೆಡಿ ಎಲ್ಲ ರೆಡಿ ಆಗಿದ್ದಾಳೆ. ಈ ಕಡೆ ನನ್ನ ಮಗನೂ ನಾಷ್ಟ ತಿಂತಾಯಿದ್ದಾನೆ. ಎಲ್ಲರೂ ಮಕ್ಕಳೆಲ್ಲ ಸ್ಕೂಲಿಗೆ ಹೊರಟ ಮೇಲೆ ಇನ್ನು ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಸ್ಟಾರ್ಟ್ ಮಾಡಿದೆ. ಈಗ ದಿವಾನ್ ಮೇಲೆಲ್ಲ ಒದ್ರುಬಿಟ್ಟು ಹಾಸ್ತಾಯಿದ್ದೀನಿ. ಒಂದು ಕಡೆಯಿಂದ ನೀಟಾಗಿ ಫಸ್ಟ್ ಮಂಚದ ಮೇಲೆ ದಿವಾನ್ ಮೇಲೆಲ್ಲ ಒದ್ರು ಹಾಸ್ಕೊಂಡ್ಬಿಟ್ರೆ ಅದ್ರ ಮೇಲಿರೋ ಧೂಳೆಲ್ಲ ಫಸ್ಟ್ ಕ್ಲೀನ್ ಆಗುತ್ತಲ್ಲ ಅಂತ ಹೇಳಿ ಎಲ್ಲ ಒದ್ರಿ ಹಾಸ್ಕೊಳ್ತಾ ಇದ್ದೀನಿ. ದಿವಾನ್ ಮೇಲೆಲ್ಲ ಒದ್ರುಬಿಟ್ಟು ಹಾಸ್ಬಿಟ್ಟು ಇನ್ನು ಕಸ ಗುಡಿಸ್ಕೊಂಡ್ಬರೋಣ ಅಂತ ಹೇಳಿ ಅಡುಗೆ ಮನೆಯಿಂದ ಒಂದು ಕಡೆಯಿಂದ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದೆ. ಕಸ ಎಲ್ಲ ಗುಡಿಸಿ ಅದಾದಮೇಲೆ ಒಂದು ಕಡೆಯಿಂದ ಮನೆ ಒರೆಸ್ಕೊಂಡು ಟೇಬಲ್ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಟೋಟಲಿ ಎಲ್ಲ ಕ್ಲೀನ್ ಆಯಿತು. ಮಕ್ಕಳು ಹೊರಡ್ಬೇಕಾರಂತೂ ಎಲ್ಲ ಎಲ್ಲೆಲ್ಲಿ ಯಾವ್ಯಾವ ವಸ್ತು ಬೇಕೆಲ್ಲ ಅಲ್ಲಲ್ಲೇ ರೆಡಿ ಆಗಬೇಕು ಅಂತ ಹೇಳಿ ಎಲ್ಲ ತೆಗೆದು ಅಲ್ಲಲ್ಲೇ ಇಟ್ಟು ಹೊಂಟೋಗಿರ್ತಾರೆ. ಎಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡೋ ಹೊತ್ತಿಗೆ ಸಾಕಾಗೋಯಿತು. ಎಲ್ಲ ಕ್ಲೀನ್ ಮಾಡಿ ಇನ್ನು ನಾನು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಸ್ವಲ್ಪ ತಿಂಡಿ ಮಾಡ್ಕೊಳ್ಳೋಣ ಅಂತೇಳಿ ತಿಂಡಿನೂ ಮಾಡ್ಕೊಂಡೆ. ತಿಂಡಿ ಮಾಡಿ ಹತ್ರ ಇರೋ ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇವತ್ತು ಪ್ಲ್ಯಾನ್ ಆಗಿದೆ. ಇನ್ನು ಮಕ್ಕಳು ಬೇಗ ರೆಡಿಯಾಗಿ ಇವತ್ತು ಹೊರಟರು. ಇವತ್ತು ಶನಿವಾರ ಬೆಳಿಗ್ಗೆ ಬೇಗ ಹೊರಟರು. ಇನ್ನು ಎಲ್ಲ ಕೆಲಸನೂ ಸಹಿತ ಅವರು ಹೊರಟ ಮೇಲೆ ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ನೋಡ್ಬೋದು ಇಲ್ಲಿ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ಇನ್ನು ಇಲ್ಲ ರೂಮೆಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನು ಅಲ್ಲಿ ಹೋಗ್ತಿರೋ ಬಟ್ಟೆ ಮಾತ್ರ ಗಂಟು ಕಟ್ಟಿಟ್ಟಿದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದು ಎತ್ತಿಡ್ತಾರೆ. ಇವತ್ತು ಶನಿವಾರ ಆಗಿರೋದ್ರಿಂದ ಮಕ್ಕಳು ಬೇಗ ಬರ್ತಾರೆ 12:30ಗೆಲ್ಲ. ಸೊ ಅವರು ಎತ್ತಿಡ್ತಾರೆ. ಇನ್ನು ನೋಡ್ಬೋದು ಹಾಲು ಸಹಿತ ಎಲ್ಲ ಕ್ಲೀನ್ ಆಗಿದೆ. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನು ಅಡುಗೆ ಮನೆಯೂ ಸಹಿತ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಪಾತ್ರೆನೂ ಸಹಿತ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ. ಇನ್ನು ಮಕ್ಕಳು ಬಂದು ಅದನ್ನು ಜೋಡಿಸ್ಕೊಳ್ತಾರೆ. ದೊಡ್ಡ ಮಗಳು ಬಂದು ಜೋಡಿಸಿರ್ತಾಳೆ. ಈ ಕಡೆ ಇವತ್ತು ಎಣ್ಣೆ ಬದನೆಕಾಯಿ ಸಾಂಬಾರು ರೈಸ್ ಮಾಡಿದ್ದೀನಿ. ಮಕ್ಕಳಿಗೆ ಇವತ್ತು ಬಾಕ್ಸ್ ಇರಲಿಲ್ವಲ್ಲ, ಶನಿವಾರ ಅಲ್ವಾ, ಸೊ ಅದಕ್ಕೆ ಇವತ್ತು ಅನ್ನ ಸಾಂಬಾರೇ ಮಾಡಿದ್ದೀನಿ. ಇನ್ನು ಸಾಯಂಕಾಲ ನನ್ನ ಡ್ಯೂಟಿಯಿಂದ ಬಂದು ಹಾಗಲ್ಲ, ಇವತ್ತು ಸೆಕೆಂಡ್ ಶಿಫ್ಟ್ ಹೋಗೋದ್ರಿಂದ ನಾನು ಬಂದು ಅಡುಗೆ ಮಾಡೋದು ಅಂತಂದರೆ ಸ್ವಲ್ಪ ಹಿಂಸೆ ಆಗುತ್ತೆ. ಅದಕ್ಕೆ ಬಂದಮೇಲೆ ಬೇಕಾದ್ರೆ ಒಂದು ಕುಕ್ಕರಲ್ಲಿ ಸ್ವಲ್ಪ ರೈಸ್ ಇಟ್ಕೊಂಡ್ರೂ ಆಗುತ್ತೆ. ಅದಕ್ಕೋಸ್ಕರನ ಬೆಳಗ್ಗೆನೇ ಎಲ್ಲ ಇವತ್ತು ಅಡುಗೆನೇ ಮಾಡಿಬಿಟ್ಟಿದ್ದೀನಿ. ಸಾಂಬಾರಿಗೆ ಸ್ವಲ್ಪ ಮುದ್ದೆನೋ ಅನ್ನನೋ ಏನೋ ಒಂದು ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ ಬರೋದು ನಾನು ಇವತ್ತು 8 ಗಂಟೆ ಆಗ್ಬೋದು. ಸೊ ಅದಕ್ಕೇ ಇವಾಗಲೇ ಸಾಂಬಾರು ಮಾಡಿ ಇಟ್ಟಿದ್ದೀನಿ. ಮಕ್ಕಳು ಬಾಕ್ಸ್ ಇದ್ದರೆ ಏನಾದರೂ ತಿಂಡಿ ಪ್ರಿಪೇರ್ ಮಾಡ್ಬೋದಾಗಿತ್ತು. ಬಾಕ್ಸ್ ಇಳಿರೋ ಕಾರಣ ಇವತ್ತು ಹೆಂಗಿದ್ರು ಬೆಳಗ್ಗೆನೇ ಇಲ್ಲೇ ಸ್ವಲ್ಪ ಅನ್ನನೇ ತಿಂದ್ಬಿಟ್ಟು ಹೋದರು. ಇನ್ನು ಬಂದು ಮಕ್ಕಳು ಅದನ್ನೇ ಊಟ ಮಾಡ್ಕೊಳ್ತಾರೆ. ಇವತ್ತು ಅದೇ ಸ್ನ್ಯಾಕ್ಸ್ ಏನಾದರೂ ಕೊಟ್ಟು ಕಳಿಸ್ಬೇಕು. ಸೊ ಏನಾದರೂ ಒಂದು ಸ್ನ್ಯಾಕ್ಸ್ ಹಿಂಗೆ ಏನಾದರೂ ಡ್ರೈ ಫ್ರೂಟ್ಸೋ ಇಲ್ಲ ಏನಾದರೂ ಒಂದು ಕೊಟ್ಟು ಕಳಿಸ್ಬೋದು. ನಾನಿವತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತು ಮನೆಯಲ್ಲಿ, ಹಾಗೆ ಮ್ಯಾಂಗೋ ಇತ್ತು. ಆ ಮ್ಯಾಂಗೋ ಹಣ್ಣಾಗಿರೋದನ್ನ ಅದನ್ನೇ ಕೊಟ್ಟು ಕಳಿಸಿದ್ದೀನಿ. ಸದ್ಯಕ್ಕೆ ಇವತ್ತು ಅದನ್ನೇ ತಿನ್ಕೊಡ್ರಪ್ಪ ಅಂತ ಹೇಳಿ ಹಸ್ಬೆಂಡು ಊರಿಗೆ ಹೋಗಿದ್ದಾಗ ಸ್ವಲ್ಪ ಮಾವಿನ ಹಣ್ಣು ಕಿತ್ಕೊಬಂದಿದ್ರು. ಅದನ್ನು ಇಲ್ಲಿ ಈ ಥರ ಬಾಕ್ಸಿಗೆ ಹಾಕಿ ಎತ್ತಿಟ್ಟಿದ್ದೀನಿ. ನೋಡಿ, ಎತ್ತಿಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ಹಣ್ಣಾಗಿದ್ದನ್ನ ಮಕ್ಕಳು ಇವತ್ತು ತೊಗೊಂಡೋಗಿದ್ದಾರೆ. ಎಷ್ಟು ಗಮ್ ಅಂತ ಇದೆ. ಊರಲ್ಲಿ ನಮ್ಮದೇ ತೋಟ ಇದೆ, ಅದರಲ್ಲಿ ಹೋಗಿ ಕಿತ್ಕೊಬಂದಿದ್ರು. ಅದು ಸ್ವಲ್ಪ ಮಾತ್ರ ಕಿತ್ಕೊಬಂದಿದ್ರು. ಸುಮ್ಮನೆ ಜಾಸ್ತಿ ತೊಗೊಬಂದ್ರೂ ತಿನ್ನಲ್ಲ ಅಂತ ಹೇಳಿ ಸ್ವಲ್ಪ ಕಿತ್ಕೊಬಂದಿದ್ರು. ಇನ್ನು ಅದನ್ನೆಲ್ಲ ಅದರಲ್ಲೇ ಹಾಕಿಟ್ಟಿದ್ದೀನಿ. ಇನ್ನು ನಾನು ಫ್ರೆಶ್ ಅಪ್ ಆಗಿ ಹೊರಡಬೇಕಾದ್ರೆ ಸಿಗ್ತೀನಿ. ನಾನು ಫ್ರೆಶ್ ಅಪ್ ಆಗಾಯಿತು. ಇನ್ನು ಸಿಂಪಲ್ಲಾಗಿ ಒಂದು ಕುರ್ತಾ ವೇರ್ ಮಾಡಿದ್ದೀನಿ ಅಷ್ಟೇ. ಇನ್ನು ಸಿಂಪಲ್ಲಾಗಿ ಒಂದು ರೆಡಿ ಆಗಿದ್ದೀನಿ. ದೇವಸ್ಥಾನಕ್ಕೆ ಇನ್ನು ಸ್ವಲ್ಪ ಸಿಂಪಲಾಗಿ ರೆಡಿ ಆದರೆ ಆಯಿತು. ಇನ್ನು ಈ ಕಡೆ ನಮ್ಮ ಮನೆಯವರು ರೂಮ್ನಲ್ಲಿ ರೆಡಿ ಆಗ್ತಾಯಿದ್ರು. ಇನ್ನು ಅವರು ರೆಡಿ ಆಗೋ ಅಷ್ಟರಲ್ಲಿ ನಾನು ದೇವ್ರ ದೀಪ ಹಚ್ಬಿಡೋಣ ಅಂತ ಹೇಳಿ ಹೊರಟೆ. ಇನ್ನು ದೇವ್ರ ದೀಪ ಹಚ್ಚಬೇಕಾದ್ರೆ ನಮ್ಮ ಮನೆಯವರು ರಜೆ ಹಾಕ್ಬಿಡು, ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಹಂಗೇನೆ ಅಂತ ಹೇಳ್ತಾಯಿದ್ರು. ನಮ್ಮ ಮನೆಯವ್ರ ಹತ್ರ ಹೇಳ್ತಿದ್ರು. ಸೊ ಅದಕ್ಕೆ ನಾನು ಬೇಡ, ಬರೀ ರಾಯರ ದೇವಸ್ಥಾನಕ್ಕೆ ಹೋಗಿ
ಸೆಕೆಂಡ್ ಶಿಫ್ಟ್ ಹಂಗೆ ನಾನು ಡ್ಯೂಟಿಗೆ ಹೋಗ್ತೀನಿ. ಇನ್ನೊಂದ್ಸಲ ಯಾವಾಗಾದರೂ ಹೋದರೆ ಆಯಿತು ಅಂತ ನಾನು ಹೇಳಿದೆ ದೇವಸ್ಥಾನಕ್ಕೆ, ಚಿಕ್ಕಮ್ಮನ ದೇವಸ್ಥಾನಕ್ಕೆ. ಎಲ್ಲೇ ಹೋದ್ರೂ ಪೂಜೆ ಮಾಡಿ ಹೊರಟ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಅಲ್ವಾ. ಸೊ ಅದಕ್ಕೆ ದೀಪ ಹಚ್ತಾ ಇದ್ದೀನಿ. ಡೋರ್ ಲಾಕ್ ಹಾಕಿ ಬೀಗನೂ ಹಾಕಿ ಇನ್ನು ಹೊಡ್ತಾ ಇದ್ದೀನಿ. ನಡೀರಿ, ಏನು ನೋಡ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟ್ವಿ. ನಮ್ಮ ಮನೆ ಬಿಟ್ಟಾಗಲೇ ಒಂದು 11 ಗಂಟೆ ಆಗಿತ್ತು. ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದು ಡ್ಯೂಟಿಗೆ ಹೋಗೋಣ ಅಂತ ಹೇಳಿ ನನ್ನ ಡ್ಯೂಟಿ ಟೈಮಿಂಗ್ಸ್ ಬಂದು 1:15 1:45 ಆಗಿತ್ತು. ನೋಡಿದ್ರೆ ರೀಚ್ ಆಗೋಕ್ಕಾಗಲಿಲ್ಲ. ಮಳೆ ತುಂಬ ಇದ್ದಿದ್ದರಿಂದ ಗಾಡಿ ಅಲ್ಲಲ್ಲಿ ನಿಲ್ಲಿಸಿ ನಿಂತ್ಕೊಂಡು ಹೋಗಿದ್ದಾಯಿತು. ಹಂಗೆ ಅಲ್ಲೊಂದು ಹೋಗ್ಲಿಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ವಿ. ಮಳೆ ಸ್ವಲ್ಪ ಕಮ್ಮಿ ಆಗೋವರೆಗೂ ಡ್ಯೂಟಿಗೆ ಹೋಗೋಕ್ಕಾಗಲಿಲ್ಲ. ನಮ್ಮ ದೇವಸ್ಥಾನಕ್ಕೆ ಹೋಗಿ ರೀಚ್ ಆಗಿದ್ದು ನಾವು 3 ಗಂಟೆ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇನ್ನು ಕಾಲು ಕೈಯೆಲ್ಲ ತೊಳ್ಕೊಂಡು ಇಬ್ಬರೂ ದೇವಸ್ಥಾನಕ್ಕೆ ಒಳಗಡೆ ಎಂಟ್ರಿ ಆದ್ವಿ. ಇನ್ನು ನೋಡಿದ್ರೆ ಅಲ್ಲಿ ಜನ ಬೇರೆ ಅಷ್ಟು ಮಳೆ ಬರ್ತಾಯಿದ್ರು ಸಹಿತ ಅಷ್ಟೊಂದು ಜನ ಇದ್ದರು. ಮಳೆಯಲ್ಲಿ ನನಗೆ ಸರಿಯಾಗಿ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಈಚೆ ಎಂಟ್ರೆನ್ಸಲ್ಲೆಲ್ಲ. ಸೊ ಆಯಿತು ಇರಲಿ ಬಿಡು ಅಂತ ಹೇಳಿ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು. ಹಂಗೆ ದಿನ ದೇವಸ್ಥಾನಕ್ಕೆ ಅಂತ ಹೋಗಿ ದೇವ್ರಿಗೆ ಕೈ ಮುಗಿದು ಒಂದು ಪ್ರದಕ್ಷಿಣೆ ಹಾಕಿ ಇನ್ನು ಆ ಕಡೆ ಹೋಗಿ ತುಪ್ಪದ ದೀಪ ತೊಗೊಳ್ಬೇಕಾಯಿತು. ಸೊ ಅಲ್ಲಿ ಹೋಗಿ ಕೌಂಟರಲ್ಲಿ ಹೋಗಿ ಬಿಲ್ ತೊಗೊಂಡು ಬಂದ್ವಿ. 9 ದೀಪದ ಏನೋ ನಾನು ತೊಗೊಂಡಿದ್ದು. 9 ದೀಪ ತೊಗೊಂಡೆ. ಕೌಂಟರಿಗೆ ಹೋಗಿ ತೊಗೊಂಡು ಬಂದು ದೀಪ ಹಚ್ತಾ ಇದ್ದೀನಿ. ಏನೋ ಒಂಥರ ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಒಂಥರ ಮನಸ್ಸು ಸಮಾಧಾನವಾಗಿರುತ್ತೆ ಅಲ್ವಾ. ಇನ್ನು ರಾಯರ ದೇವಸ್ಥಾನಕ್ಕೆ ಅಂತ ಹೋಗಿ ದೇವಸ್ಥಾನದ ಒಳ್ಳೆ ದರ್ಶನ ಆಯಿತು. ರಾಯರ ದೇವಸ್ಥಾನಕ್ಕೆ ನಾನು ಇದು 2ನೇ ಸಲ ಏನೋ ಆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಇನ್ನು ನೆಮ್ಮದಿಯಾಗಿ ತುಪ್ಪದ ದೀಪ ಹಚ್ಚಿ ದೇವರಲ್ಲಿ ಸ್ವಲ್ಪ ಬೇಡಿಕೆಗಳಿರ್ತಾವಲ್ಲ ಅದನ್ನೆಲ್ಲ ಕೇಳಿಕೊಂಡು
ಬೇಡ್ಕೊಂಡು ರಾಯರಿದ್ದಾರೆ ಅಂದ್ಕೊಂಡು ಮನಸ್ಸಲ್ಲಿ ಸರಿ ಆಯಿತು ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ಇನ್ನು ನಾನು ಎಲ್ಲ ದೀಪನೂ ಹಚ್ತಾ ಇದ್ದೀನಿ. ಇನ್ನೆಲ್ಲ ಹಚ್ಚಿ ಆರತಿ ಬೆಳಗೋಣ ಅಂತ ಹೇಳಿ ಹೊರಟೆ ನಾನು ಅಲ್ಲಿಂದ. ಅಲ್ಲಿ ಹೋಗ್ತಾ ಇದ್ದಂಗೆ ಅಲ್ಲಿ ದೇವರು ದೇವಸ್ಥಾನದವರು ಅವರು ಇರ್ತಾರಲ್ಲ, ಅವರು ಹೇಳ್ತಾಯಿದ್ರು ಎಲ್ಲರೂ ಕೂದಲನ್ನ ಮೇಲೆ ಕಟ್ಕೊಳ್ಳಿ ಅಂತ ಹೇಳಿ. ಕೆಲವರು ಸ್ವಲ್ಪ ಜನ ಕಟ್ಕೊಂಡ್ರು, ಸ್ವಲ್ಪ ಜನ ಕಟ್ಕೊಳ್ಳಿಲ್ಲ. ಅವ್ರು ಹೇಳೋದು ಒಳ್ಳೆಯದಕ್ಕೆ ಅಲ್ವಾ. ಹಿಂದ್ಗಡೆ ಎಲ್ಲ ದೀಪ ಇಟ್ಕೊಂಡಿರ್ತಾರೆ, ಇನ್ನು ಕೂದಲು ಉದ್ದ ಇತ್ತು ಅಂತಂದರೆ ಇನ್ನು ಕೂದಲು ಸುಟ್ಟೋಗುತ್ತೆ ಅಂತ ಏನಾದರೂ ಅವ್ರು ಆ ಇಂಟೆನ್ಷನಲ್ಲಿ ಏನಾದರೂ ಹೇಳಿರ್ಬೋದೇನೋ. ಅವ್ರು ಹೇಳಿದ್ಮೇಲೆ ನಾನು ಸಹಿತ ಕೂದಲನ್ನ ಮೇಲೆ ಕಟ್ಕೊಂಡೆ. ಇನ್ನು ಕೂದಲು ಮೇಲೆ ಕಟ್ಕೊಂಡು ಇನ್ನು ಆರತಿನ ನಾನು ಆರತಿ ಬೆಳಗ್ತಾ ಇದ್ದೀನಿ. ಇನ್ನು ಆರತಿ ಎಲ್ಲ ಬೆಳಗಿ ಇನ್ನು ಅಲ್ಲಿಂದ ಊಟಕ್ಕೆ ಅಂತ ಹೋದ್ವಿ. ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಇನ್ನು ಊಟಕ್ಕೆ ಅಂತ ಹೋದ್ವಿ. ಅಲ್ಲಿ ಊಟ ಮಾತ್ರ ಎಷ್ಟು ಚೆನ್ನಾಗಿರುತ್ತಲ್ಲ. ದೇವಸ್ಥಾನದ ಪ್ರಸಾದ ಅಂದ್ರೇ ಒಂಥರ ಖುಷಿ, ಅದರ ಟೇಸ್ಟೇ ಬೇರೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ಆ ದೇವಸ್ಥಾನದ ಪ್ರಸಾದ ಮಾತ್ರ. ಹೋಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇನ್ನು ಅಲ್ಲಿಂದ ಹೊರಟ್ವಿ. ಎಷ್ಟೋ ತಗೊಳ್ಳಿ. ಯಾವುದು ನೀವು ಬಜ್ಜಿ ಸವಾಸಕ್ಕೆ ಹೋಗ್ಬೇಡಿ, ನೀವು ನಡೀರಿ ಸುಮ್ಮನೆ. ಅದೇ ಎಷ್ಟು ತುಂಬ ರೇಟ್ ಆಯಿತು. ಕಳೆಪುರಿನ 20 ರೂಪಾಯಿ, ಅವನ ಎಷ್ಟು ನನಗೆ ಅದಕ್ಕೆ ಬೇಡ ಅನ್ಸ್ಬಿಡ್ತಿದೆ. ಕಾಸ್ಟ್ಲಿ ದುನಿಯಾ. ನಾನು ಹತ್ತುತ್ತೀನಿ ರೀ, ನಡೀರಿ. ಬಾಯ್ ರಾಯರೇ, ಬಾಯ್ ಬಾಯ್. ರಾಯರಿಗೆ ಬಾಯ್ ಮಾಡ್ತಾ ಇದ್ದೀನಿ. ಎಲ್ಲೋ ಅಳಿಸ್ಲೇನು ಮಸ್ತೆ ಗಮ್ಮಂತೈತಿ. ಇದ್ರಲ್ಲಿ ಅಳಿಸ್ಲೇನು ಗಮ್ಮಂತೈತೆ ಹಂಗೆ. ಮಳೆಯಲ್ಲಿ ನೆನೆದುಕೊಂಡು ರಾಯರ ದರ್ಶನ ಆಯಿತು ನಮ್ಮದು. ಸಾಯಂಕಾಲದವರೆಗೂ ತೆಗ್ದಿರುತ್ತಲ್ಲ. ಹಾಂ, ಎಷ್ಟು ಗಂಟೆವರೆಗೂ ಹೋಗ್ಬೇಕು? ಟೈಮಿಂಗ್ಸ್ ಅಂತ ನೋಡಿಲ್ಲ ನೀವು ಓದ್ತಾ ಇದ್ರಿ, ನಾನು ಓದಿಲ್ಲ. ಎಲ್ಲ ಟೈಮಿಂಗ್ಸ್ ಬೆಳಗ್ಗೆ 5-5:30 ಎಲ್ಲ ದಿನನೂ. ಗುರುವಾರ ಮಾತ್ರ 4:30, ಗುರುವಾರ ಬಿಟ್ಟು ಎಲ್ಲ ದಿನನೂ 5:30. ಶನಿವಾರ ಭಾನುವಾರ ಮಾತ್ರ 5 ಗಂಟೆ. ಅಂದರೆ ಇವತ್ತು ಈವ್ನಿಂಗ್ 5 ಗಂಟೆಗೆ ಕ್ಲೋಸ್. ಶನಿವಾರ ಸಂಜೆ 7:30 ತನಕ ಇದೆ. ಬೆಳಿಗ್ಗೆನಾ? ಬೆಳಗ್ಗೆ ಓಪನಿಂಗು. ಅಲ್ವಾ? ಬರಬೇಕಾದ್ರೆ ಒಂದು ಮನೆಗೆ ವಾಪಸ್ ಹೋಗ್ಬಿಡೋಣ ಅನ್ನೋ ಥರ ಮಳೆ ಬಂತು. ಈಗ ದರ್ಶನ ಎಲ್ಲ ಮುಗೀತು, ಎಲ್ಲನೂ ಆಯಿತು.
ಮನೆಗೆ ಬಂದ್ವಿ. ಮಳೆ ನೆನ್ಕೊಂಡು ಹೋಗಿ ನೆನ್ಕೊಂಡು ಬಂದಿದ್ದಾಯಿತು. ಬರಬೇಕಾದ್ರೆ ಮಳೆ ಇರಲಿಲ್ಲ, ಹೋಗ್ಬೇಕಾದ್ರೆ ಮಳೆ ನೆನ್ಕೊಂಡೇ ಹೋದ್ವಿ. ಅಂದರೂ ಒಳ್ಳೆ ದರ್ಶನ ಆಯಿತು. ನೆಮ್ಮದಿಯಾಗಿ ದರ್ಶನ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಮಕ್ಕಳು ಸ್ಕೂಲಿಂದ ಬರ್ಬೇಕಾದ್ರೆ ಮನೆ ಬಂತು ಅಂತ ಹೇಳಿ ಅವ್ರ ಮನೆಯಲ್ಲೇ ಇದ್ದರು. ಈಗ ಬರ್ತಾರೆ. ಸಿಗಲ್ಲ, ರಾಯರ ದೇವಸ್ಥಾನದಲ್ಲಿ ಮಾತ್ರ. ಹಾಂ ಸಿಗಲ್ಲ, ಹುಡ್ಕೊಂಬನ್ನಿ ಬೇಕಾದ್ರೆ. ಸಿಗಲ್ಲ 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 ಬೇಕ್ರಿ. ರಾಯ ಪ್ರಸಾದ ಹೋಗಿ ಬೇಕ್ರಲ್ಲಿ ಸಿಗುತ್ತಾ? ಸ್ವೀಟ್ ಸಿಗ್ಬೋದು ಅಂತ ಹೇಳೋದು. ಸಿಗಲ್ಲ. ಮಂತ್ರಾಲಯದಲ್ಲಿ ಇನ್ನೂ ಟೇಸ್ಟ್ ಕಮ್ಮಿ. ಮಂತ್ರಾಲಯದ್ದು ಅದು ಟೇಸ್ಟ್ ಬೇರೆ. ಇವರು ಎಲ್ಲಿಂದ ತರ್ತಾರೆ? ಇವರು ಅವರೇ ಮಾಡ್ಬೋದೇನೋ, ಯಾರಿಗೆ ಗೊತ್ತು. ತುಪ್ಪ ತಿನ್ನಲ್ಲ ಅಂತ ಹೇಳ್ತೀರಾ? ತುಪ್ಪ ಫ್ಲೇವರ್ ಹಂಗೆ ಬೈ ಹೊಡಿತೈತೆ. ಈಗ ತಿಂತಾ ಇದ್ದೀರಾ? ಕಾಣ್ತಾ ಇಲ್ಲ, ಬಟ್ ಬಾಯಿಗೆ ಫ್ಲೇವರ್ ಹೊಡಿತೈತಾ? ತುಪ್ಪ ಫ್ಲೇವರು ನಾ ಏನಕ್ಕದು ಯೂಸ್ ಮಾಡಿದ್ರೆ ಅಡುಗೆಗೆ ತಿನ್ನಲ್ಲ ಅಂತ ಹೇಳ್ತೀರಾ? ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಇವಾಗ ಎಲ್ಲರೂ ಕಮೆಂಟ್ ಲೈಕ್ ಮಾಡಿರೋರ್ಗೆ ಎಲ್ಲರಿಗೂ ಪ್ರಸಾದ ತಲುಪಿಸ್ತೀರಾ? ಪ್ರಸಾದ ತಲುಪಿಸ್ತೀರಾ? ಅಡ್ರೆಸ್ ಹಾಕಕ್ಕೆ ಕೇಳು. ಯಾವ ಪ್ರಸಾದ ತಂದ್ಕೊಡಕ್ಕೆ ನಂಗೇನು ಇದಿಲ್ಲ, ಕೊಡ್ತೀನಿ. ಖಂಡಿತ, ನಿಜವಲ್ಲ. ಎಷ್ಟಪ್ಪ? ಒಂದು 100 ಜನ ಇರ್ತಾರ, 100 ಪ್ರಸಾದಕ್ಕೆ ಎಷ್ಟಪ್ಪ ಆಗುತ್ತೆ? 300 ರೂಪಾಯಿ ಆಗುತ್ತಾ? 500 ಆಗುತ್ತಾ? 1000 ರೂಪಾಯಿ ಆಗುತ್ತಾ? ಅಷ್ಟೇ. 10,000 ಆಗ್ಬಿಡ್ತದ ದೇವ್ರ ಪ್ರಸಾದ. ತಿನ್ಬೇಕಂದ್ರೆ ಅದೃಷ್ಟ ಇರೋರು ತಿಂತಾರೆ. ನನಗೆ ಇವತ್ತಿತ್ತು, ನಾನು ತಿಂತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತೆ, ಕಮೆಂಟ್ ಮಾಡ್ಬೇಕಂತೆ, ಲೈಕ್ ಮಾಡ್ಬೇಕಂತೆ. ಮಾಡಿದವ್ರಿಗೆ ರಾಯರ ಪ್ರಸಾದ ತಲುಪಿಸ್ತಾರಂತೆ. ಯಾರಿಗೆ ಅದೃಷ್ಟ ಇದೆ ನೋಡಿ, ಅಡ್ರೆಸ್ ಹಾಕ್ಬೇಕಂತೆ. ಕಮೆಂಟ್ ಬಾಕ್ಸಲ್ಲಿ ಅಡ್ರೆಸ್ ಹಾಕ್ಬೇಕಾ? ಲೊಕೇಶನ್ ಕಳಿಸ್ಬೇಕು. ಲೊಕೇಶನ್ ಶೇರ್. ಹೋಗಿಶಿ, ಬಿಡಲ್ಲ. ಹೋಗಿ ಶರ್ಟ್ ಹಾಕೋಗು. ಇದು ಕಡಲೆಪುರಿ ತಗೋತೈತಿ. ಏನಪ್ಪ? ಹೊಸ ಬೆಳಕು ಇದೆ. ಇಲ್ಲ ಕಣಪ್ಪ, ರಾಯರ ಪ್ರಸಾದ ಕಣದು. ಬೇಗ ಹೋಗಿ ಬಂದ್ವಿ, ಬೇಗ ಹೋಗಿ ಬಂದ್ವಿ ಕಣೋ. ಹೋಗಿ
ನಿನ್ನ ಬಟ್ಟೆ ಹಾಕೋ ಹೋಗು, ಯೂನಿಫಾರ್ಮ್ ಬಿಚ್ಬಿಟ್ಬೋ. ಒಳ್ಳೆ ಅಂಡರ್ವೇರ್ ಬಂದು ನೀನು ಅಲ್ಲಿ ತಿರುಗ್ತಾನೆ. ಯಾರೇ ಅದು ಮೆಟ್ಲತ್ತು ಹೋಗೋದು ಆ ಮಟ್ಟಕ್ಕೆ ಅಷ್ಟು ಜೋರಾಗಿ. ಓನರ್ ಆಂಟಿ ಮಗ. ಏನೋ ಅಮ್ಮ ಏನು ತುಪ್ಪ ಹಾಕೋತಾನೆ. ತುಪ್ಪ ಹಾಕೋರು. ಜಾಸ್ತಿ ತುಪ್ಪ ಹಾಕೋದೆ ತಿನ್ಬೇಕು ಅನ್ಸ್ತೈತೆ. ಕಲರ್ಫುಲ್ ಹಾಕೋತಿದ್ದೆ. ಮಳೆ ಮಳೆ ಬಂತಾ? ಮತ್ತೆ ಮಳೆ ಬಂದಿಲ್ಲ ಅಂತೀಯ? ಸುಮ್ಮನೆ ಹಂಗ್ರೆ ಸಿದ್ದೀವಪ್ಪ ನಿಂಗೆ. ಗುಂಡಾಗಿ ಎಲ್ಲ ಒಂದೊಂದ್ ಸೆಟ್ ಒಂದೊಂದು ತಗೊಂಡ್ಬಿಟ್ಟಾಳೆ. ಆಗ್ತಿದ್ವಿ 4 ಜನ ಆಡ್ತಾ ಇದ್ದಿದ್ದು 4 ಒಂದೊಂದು ತಗೊಂಡ್ಬಿಟ್ಟಾಳೆ. ಅವ ಏನ್ ಮಾತಾಡಿಸ್ತಾಳೆ ಏನ್ ಮಾತಾಡಿಸ್ತಾಳೆ. ಕೊನೆಗೆ ಯಾರು ಏನಾದ್ರು ಉಂಟು? ಯಾರು ಇಲ್ಲ. ಮಮ್ಮಿ ಕೊಚ್ಚ ನಿನಗೆ ಈಗಲೇ ಉಲ್ಕಲಾಗೈತೆ ನನ್ನ ಮಗನೇ. ಅದು ಸ್ವೀಟ್ ಹೆವಿ ಐತೆ. ಸುಮ್ಮನೆ ಇರು. ಆಮೇಲೆ ರಾತ್ರಿ ಎಲ್ಲ ಅಲ್ಲವು ಅಂದ್ರೆ ನಾನು ಎಲ್ಲಿ ಹೋಗೋಣ? ಅಲ್ಲಿ ನಿದ್ದೆ ಕೊಡಲ್ಲ ಏನಿಲ್ಲ ನೀನು. ಅಪ್ಪ ಹೇಳಿದ ಮಾತು ಕೇಳು. ಬೇಡ ಬೇಡ, ಹೇಳಿದ ಮಾತು ಕೇಳು ಅಷ್ಟೇ. ತೆಗೀಲಿ, ಅಲ್ಲಿ ಉಲ್ಕಲಾಗಿರೋ ತೋರ್ಸಿಲಿ, ತೋರ್ಸು. ಯಾವತ್ತೂ ಆಗದೇ ಇಲ್ಲ. ಇಲ್ಲಿ ನೀಟಾಗಿ ತೋರ್ಸು. ಅದಿಷ್ಟ ಆಯ್ತು ಕೊಡಮ್ಮ. ಚೆನ್ನಾಗೈತೆ. ಏನ್ರ ಅದು ಆಟ? ಲೂನೋ ಊನೋ ಇಲ್ಲಿ ಬರ್ದೈತೆ ನೋಡು. ಊನೋ ಎಲ್ಲಿತ್ತದು? ಸಿಕ್ಕಿದ್ದು ಎಲ್ಲಿ? ಆಂಟಿ ಯಾವಾಗಲೂ ನಾನು ಹೋದಾಗೆಲ್ಲ ಲೂಡೋ ಗೇಮ್ಸ್ ಎಲ್ಲ ಕೊಡ್ತಾರೆ. ಆ 2 ಬಾಲ್ ಎಲ್ಲಿತ್ತವ್ರಡೆ? ನಮ್ಮ ಅಣ್ಣನೂ ಸಹ ಬಂದಿದ್ದ ರಾತ್ರಿ. ಇನ್ನು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ನನ್ನ ಮಗ ಸ್ಕೂಲಿಂದ ಬಂದಾಗಿಂದ ಬನ್ನಿನಲ್ಲೇ ಓಡಾಡ್ತಾ ಇದ್ದ. ಶರ್ಟ್ ಹಾಕೊಳ್ಳೋ ಅಂತ ಅಂದ್ರೂ ಹಾಕೊಳ್ದಂಗೆ ಓಡಾಡ್ತಾ ಇದ್ದ. ಇನ್ನು ಆಮೇಲೆ ಸಾಯಂಕಾಲದಂಗೆ ಶರ್ಟ್ ಹಾಕೊಂಡ. ಚಳಿ ಆಗೋಷ್ಟು ಸ್ಟಾರ್ಟ್ ಆಯ್ತಲ್ಲ, ಮಳೆ ಬಂದಿರೋದ್ರಿಂದ. ಆವಾಗ ಶರ್ಟ್ ಹಾಕ್ಕೊಂಡು ಅವ್ರ ಮಾಮನ ಕೈಯಲ್ಲಿ ಗುಂಡಿ ಹಾಕಿಸ್ಕೊಳ್ತಾ ಇದ್ದಾನೆ. ಅವ್ರ ಮಾಮ ಹಂಗೆ ರೇಗಿಸ್ತಾ ಇದ್ದ. ಹೊಟ್ಟೆ ಗಿಂಟೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಹಾಗೆ ಗುಂಡಿ ಹಾಕಿಸ್ಕೊಂಡು ಇನ್ನು ನಮ್ಮ ಅಣ್ಣನ ಜೊತೆನೂ ಸ್ವಲ್ಪ ಹಾಗೆ ಮಕ್ಕಳು, ಮಾಮ ಅಂದ್ರೇ ಹಂಗೆ ಅಲ್ವಾ, ಸ್ವಲ್ಪ ಎಲ್ಲರೂ ತರಲೆ ಮಾಡಿಕೊಂಡು ಮಕ್ಕಳು ಪಾಡಿ ಅವರಿಬ್ಬರು ಅಕ್ಕ ತಂಗಿರು ಅದೇನೋ ಲೂನೋ ಅಂತೆ, ಅದನ್ನು ಆಟ ಆಡ್ಕೊಂಡು ಅವರಿಬ್ಬರು ಕಡಲೆಪುರಿ ತಿನ್ಕೊಂಡು ಆಟ ಆಡ್ಕೊಂಡಿದ್ರು. ಇನ್ನು ಇವನು ಅವ್ರ ಮಾಮನ ಜೊತೆ ಆಟ ಆಡಿಕೊಂಡು ಇದು ಮಾಡ್ಕೊಂಡಿದ್ದ. ಇನ್ನು ನಾನು ಸಂಜೆ ಈವ್ನಿಂಗ್ ಆಯ್ತಲ್ಲ ಅಂತ ಹೇಳಿ ಅಡುಗೆ ಮಾಡೋಣ ಅಂತ ಹೇಳಿ ಹೊರಟೆ. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ದಲ್ಲಿ ಹಾಲ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿದ್ದಲ್ಲಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಬಾಯ್, ಟೇಕ್ ಕೇರ್.